ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಜೀವಿಗಳಿಗೂ ಯಾವುದು ರಾತ್ರಿಯೋ ಅದರಲ್ಲಿ ಜ್ಞಾನಿಯಾದವನು ಎಚ್ಚರದಿಂದಿರುತ್ತಾನೆ. ಎಲ್ಲಿ ಎಲ್ಲರೂ ಎಚ್ಚರದಿಂದಿರುವರೋ ತತ್ವವನ್ನರಿತ ಮುನಿಗೆ ಅದೇ ರಾತ್ರಿಯು. ಒಬ್ಬ ಜ್ಞಾನಿ ಮೌನವನ್ನು ಪ್ರೀತಿಸುವ ಕಾರಣ, ಮೌನದಲ್ಲಿರುವ ಸುಖ ಸಂತೋಷ ತಿಳಿದಿರುವ ಕಾರಣ ಆತನಿಗೆ ಹಗಲು ಒಂದೇ ರಾತ್ರಿಯೂ ಒಂದೇ. ಜನರ ಮಧ್ಯೆ ಇದ್ದರೂ ಆತನಿಗೆ ಇವೆಲ್ಲ ಒಂದು ನಾಟಕ ರಂಗದಂತೆ ಕಾಣುತ್ತದೆ. ಪ್ರಪಂಚದಲ್ಲಿ ಎರಡು ವರ್ಗದ ಜನರನ್ನು ಕಾಣುತ್ತೇವೆ. ಕೆಲವರಿಗೆ ಐಹಿಕ ಸುಖದಲ್ಲಿ ಸಂತೋಷ ಸಿಗುವುದರಿಂದ ಅದರಲ್ಲೇ ಮುಳುಗಿ ಬೇರಾವುದೂ ಅವರಿಗೆ ಕಾಣದು. ಆದರೆ ಜ್ಞಾನಿಯಾದವನಿಗೆ ಈ ಐಹಿಕ ಸುಖದಿಂದ ಯಾವ ತೃಪ್ತಿಯೂ ಸಿಗದು. ಈ ಐಹಿಕ ತೃಪ್ತಿಯನ್ನ ಆತನ ಇಂದ್ರಿಯ ಅನುಭವಿಸದು. ಕಾರಣ ಆತನ ಮನಸ್ಸು ಸಂಪೂರ್ಣವಾಗಿ ಆತ್ಮನಲ್ಲೇ ನೆಲೆ ನಿಂತಿರುವುದರಿಂದ ಐಹಿಕ ಸುಖದ ರುಚಿ ಆತನ ಅರಿವಿಗೆ ಬಾರದು. ಹಾಗಾಗಿ ಆತನಿಗೆ ಇದು ರಾತ್ರಿ. ಇಂದ್ರಿಯ ಸುಖಕ್ಕೋಸ್ಕರ ತಮ್ಮ ದೇಹವನ್ನು ಬಳಲಿಸಿದ ಮನುಷ್ಯನಿಗೆ ರಾತ್ರಿಯ ಸುಖ ಅರಿವಿಗೆ ಬಾರದು. ರಾತ್ರಿ ನಿದ್ರೆ ಸರಿಯಾಗಿ ಆಗದಿದ್ದರೆ ಬೇಸರಗೊಂಡಾನು ಹೊರತು ಮೌನದಿಂದ ಇರುವ ರಾತ್ರಿಯ ಸುಖ ಅರಿವಿಗೆ ಬಾರದು. ಕಾರಣ ಆತನ ದೇಹ ಇಂದ್ರಿಯ ಸುಖದ ಮೂಲಕ ಬಳಲಿರುವುದರಿಂದ ಆತನ ದೇಹವನ್ನು ಸಂಪೂರ್ಣ ಮರೆಯುತ್ತದೆ. ಇಂತಹ ಸ್ಥಿತಿ ಜ್ಞಾನಿಯಾದವನಿಗೆ ಹಗಲಲ್ಲಿ ನಡೆಯುತ್ತದೆ. ಕಾರಣ ಆತನ ಮನಸ್ಸು ಪ್ರಾಪಂಚಿಕ ವಿಷಯದಲ್ಲಿ ಯಾವುದೇ ಆಸಕ್ತಿ ವಹಿಸದಿರುವ ಕಾರಣ ಅದರ ಅನುಭವ ಮನಸ್ಸಿಗೆ ಬಾರದು. ಹರಿ ಓಂ.